ಹಲೋ ಕುಟುಂಬದವರೇ, ನಮಸ್ಕಾರ. ಬೇಡದೇ ಇರೋ ಕೂದಲನ್ನ ಯಾವ ತರ ರಿಮೂವ್ ಮಾಡೋದು? ಸೊ ನೋಡಿ, ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಬಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಹಾಕೊಂತ ಇದ್ದೀನಿ. ಹಾಗೆ ಬಂದು ಇದಕ್ಕೆ ಬಂದು ಅಡಿಗೆಗೆ ಯೂಸ್ ಮಾಡೋ ಅಂತ ಒಂದು ಸೋಡಾ ಹಾಕೊಂತ ಇದ್ದೀನಿ. ಇದು ಯಾವುದೋ ಬಂದು ಕೆಮಿಕಲ್ ಅಲ್ಲ, ಸೊ ಮನೇಲೆ ಸಿಗುವಂತ ನ್ಯಾಚುರಲ್ ಪ್ರಾಡಕ್ಟ್ ಇಂದ ನಾವು ಯೂಸ್ ಮಾಡ್ತಾ ಇರೋದು. ಸೊ ನೋಡಿ, ಇದಕ್ಕೆ ಬಂದು ಸ್ವಲ್ಪ ನಾನು ಇಲ್ಲಿ ಲೆಮನ್ ಹಾಕೊಂತ ಇದ್ದೀನಿ. ಅರ್ಧ ಲೆಮನ್ ತಗೊಂಡು ಆ ಲೆಮನ್ ಫುಲ್ ನಾನು ರಸ ತಗೊಂತಾ ಇದ್ದೀನಿ. ಇದ್ರ ಜೊತೆಗೆ ಬಂದು ವಿನೆಗರ್ ತಗೊಂತಾ ಇದ್ದೀನಿ. ವಿನೆಗರ್ ತಗೊಂಡು ವಿನೆಗರ್ನು ಕೂಡ ನಾನು 1 ಸ್ಪೂನ್ ಆಡ್ ಮಾಡಿ ಇದನ್ನ ಮಿಕ್ಸ್ ಮಾಡಿಕೊಂಡು, ನಮಗೆ ಬಂದು ಸೊ ಅಂಡರ್ ಆರ್ಮ್ಸ್ ಅಲ್ಲಿ ಹೇರ್ಸ್ ಇರುತ್ತೆ, ಸೊ ಬಿಕ್ನಿ ಹೇರ್ಸ್ ಇರುತ್ತೆ, ಮತ್ತೆ ನಮ್ಮ ಒಂದು ಫೇಸ್ ಅಲ್ಲಿ ಬಂದು ಕೆನೆ ಮೇಲೆಲ್ಲ ಇರುತ್ತೆ, ಚಿಕ್ ಮೇಲೆಲ್ಲ ಕೂದಲಿರುತ್ತೆ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಮಾಡ್ಕೊಂಡು ನೀಟಾಗಿ ನಾವು ಇದನ್ನ ಅಪ್ಲೈ ಮಾಡಿ ನೀಟಾಗಿ ಉಜ್ಜಿದ್ರೆ, ಸೊ ಒಂದು ವಾರಕ್ಕೆ 2 ಸಲ ಮಾಡಿದಾಗ ನಿಮ್ಗೆ ನಿಜವಾಗ್ಲೂ ವಾರಕ್ಕೆ 2 ಸಲ ಮಾಡಿ 1 ತಿಂಗಳಿಗೆ ನಿಮ್ಗೆ ಎಷ್ಟು ಕೂದಲು ಉದುರೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ 1 ಸಲ ಉದ್ರೋಗೋ ಕೂದಲು ಉದ್ರೋದ್ರೆ ಮತ್ತೆ ಅದು ಬರೋದಿಲ್ಲ. ಸೊ ಯಾಕೆಂದ್ರೆ ಇವಾಗೆಲ್ಲ ಬಂದು ಸ್ಕಿನ್ ಕ್ಯಾನ್ಸರ್ ಬರ್ತಾ ಇದೆ. ಸೊ ನೀವು ಯಾವ್ದು ಕ್ರೀಮ್ ನ ತಗೊಂಬಂದ್ ಹಾಕೋದು, ಸೊ ಬ್ಲೇಡ್ ಇಂದ ನಿಜವಾಗ್ಲೂ ನಾನು ಮೊನ್ನೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಬ್ಲೇಡ್ ಇಂದ ಶೇವ್ ಕೂಡ ಮಾಡಬೇಡಿ, ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಆದಷ್ಟು ಹೋಮ್ ಮೇಡ್ ಅಲ್ಲಿ ಏನ್ ಸಿಗುತ್ತೋ ಅದನ್ನ ತೆಗೆದು ಕೂದಲು ರಿಮೂವ್ ಮಾಡ್ಕೊಳ್ಳಿ. ಇವಾಗಂತೂ ಕ್ಯಾನ್ಸರ್